ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಸದ ಸುದ್ದಿ. ಮಕ್ಕಳು ಪಡೆಯಲು ಆಸ್ಪತ್ರೆ ಹುಡುಕುತ್ತಿದ್ದೀರಾ? ಹಾಗಾದರೆ ರಾಯಚೂರಿನಲ್ಲಿ ಅದಿತಿ ಹಾಸ್ಪಿಟಲ್ ಮತ್ತು IVF ಸೆಂಟರ್ಗೆ ಮಕ್ಕಳನ್ನು ಪಡೆಯಲು ಹಿಂದೆ ಭೇಟಿ ಕೊಡಿ. ನಮಸ್ಕಾರ, ಮೆಗಾ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಗಾಜ್ಗರ್ಪೇಟೆ ಶಾಲೆಯಲ್ಲಿ ಉಚಿತ ಶ್ರವಣ ದೋಷ ತಪಾಸಣಾ ಶಿಬಿರ. ಮಕ್ಕಳ ಶ್ರವಣ ಸಮಸ್ಯೆ ಕುರಿತು ಪಾಲಕರು ಎಚ್ಚರ ವಹಿಸಬೇಕೆಂದು ವಸಂತ್ ಕುಮಾರ್. ಪ್ರಜಾಪತಿ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ವಿಶ್ವ ಧ್ಯಾನ ದಿನ. ಮನಸ್ಸಿನ ನಿಯಂತ್ರಣಕ್ಕೆ ಪ್ರತಿಯೊಬ್ಬರು ಧ್ಯಾನ ರೂಢಿಸಿಕೊಳ್ಳಿ. ಸ್ಮಿತಕ್ಕ. ತಾಂತ್ರಿಕ ಸಮಸ್ಯೆ ಸುಳಿಗೆ RTPS 5 ಘಟಕಗಳು ಉತ್ಪಾದನೆ ಸ್ಥಗಿತ. ಕಾಂಗ್ರೆಸ್ ಕಾರ್ಮಿಕ ಘಟಕ ಸಭೆ. ಕಾರ್ಮಿಕ ಯೋಜನೆಗಳನ್ನು ಅರ್ಹರಿಗೆ ತಲುಪಿಸೋಣ. ಉರ್ಕುಂದಪ್ಪ. ರಾಜೋಳಿ ಬಂಡ BCM ಹಾಸ್ಟೆಲ್ ಶೌಚಾಲಯದಲ್ಲಿ ಮೊಬೈಲ್. ಪೊಲೀಸರಿಂದ ತನಿಖೆ. ಈಗ ವಾರ್ತೆಗಳ ವಿವರ. ಮಕ್ಕಳಲ್ಲಿ ಶ್ರವಣದೋಷವು 1 ವರ್ಷದ ಬಳಿಕ ಗಮನಕ್ಕೆ ಬರುತ್ತದೆ. ಪೋಷಕರು ಈ ಬಗ್ಗೆ ಆರಂಭದಲ್ಲಿ ಮಕ್ಕಳ ಶ್ರವಣ ದೋಷದ ಬಗ್ಗೆ ಅರಿತು ತಪಾಸಣೆ ಮಾಡಿಸಿದ್ದಲ್ಲಿ ಚಿಕಿತ್ಸೆ ನೀಡಿ ದೋಷ ನಿವಾರಣೆ ಮಾಡಬಹುದು. ಪೋಷಕರು ಈ ಬಗ್ಗೆ ಜಾಗೃತರಾಗಿ ಮಕ್ಕಳ ಆರೋಗ್ಯದ ಮೇಲೆ ಹೆಚ್ಚಿನ ಗಮನ ಹರಿಸಬೇಕೆಂದು ವಿಧಾನ ಪರಿಷತ್ ಸದಸ್ಯ ವಸಂತ್ ಕುಮಾರ್ ಹೇಳಿದರು. ನಗರದ ಗಾಜ್ಗರ್ಪೇಟೆ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಜಿಲ್ಲಾಡಳಿತ, ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ನಗರಸಭೆ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಶ್ರವಣ ದೋಷ ತಪಾಸಣೆ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು. ಉಚಿತ ಶ್ರವಣ ದೋಷ ಶಿಬಿರ ಆಯೋಜನೆ ಮಾಡಿದ್ದು ಸಾಕಷ್ಟು ಅನುಕೂಲವಾಗಿದೆ. ಮಕ್ಕಳಲ್ಲಿ ಶ್ರವಣ ದೋಷ ಇದ್ದರೂ ಪೋಷಕರಿಗೆ ಗೊತ್ತಾಗದೇ ಇರುತ್ತದೆ. ಮಕ್ಕಳು ಬೆಳೆದಂತೆಲ್ಲ 1 ವರ್ಷದ ಬಳಿಕ ಮಾತನಾಡಿಸುವಾಗ ಕೇಳಿಸದಿರುವುದು ಕಂಡು ತಪಾಸಣೆ ಮಾಡಬೇಕು. ಇದು ಸಾಕಷ್ಟು ಪೋಷಕರ ಗಮನಕ್ಕೆ ಬರುವುದಿಲ್ಲ. ಮಾತನಾಡುವಾಗ ಮಕ್ಕಳು ಇದಕ್ಕೆ ಪ್ರತಿಕ್ರಿಯೆ ಮಾಡದೇ ಇದ್ದಲ್ಲಿ ನ್ಯೂನತೆಗಳು ಕಂಡುಬರುತ್ತವೆ. ಈ ಬಗ್ಗೆ ಪೋಷಕರು ಸಹ ಮಕ್ಕಳ ಆರೋಗ್ಯದ ಮೇಲೆ ಹೆಚ್ಚಿನ ಕಾಳಜಿ ವಹಿಸಬೇಕು ಎಂದರು. ಶ್ರವಣ ದೋಷಕ್ಕೆ ಚಿಕಿತ್ಸೆ ಇದೆ. ಖಾಸಗಿಯಲ್ಲಿ ದುಬಾರಿಯಾಗಿದ್ದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸರ್ಕಾರವು ಸಾಕಷ್ಟು ಸೌಲಭ್ಯಗಳನ್ನು ನೀಡುತ್ತಿದ್ದು ಜನರು ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಸರ್ ಸ್ವಲ್ಪ ಇಲ್ಲಿ ನೋಡಿ ಸರ್. ಶ್ರವಣ ದೋಷ ಕಂಡುಬರುತ್ತಿರುವುದು ನಮ್ಮ ಗಮನಕ್ಕೆ ಬರ್ತದೆ. ಹುಟ್ಟಿದ ಮಕ್ಕಳಿಗೆ ಶ್ರವಣ ದೋಷ ಬಂದಿರದೆ ಇದೆ ಅನ್ನುವಂಥದ್ದು ಗಮನಕ್ಕೆ ಬರೋದಿಲ್ಲ. ಬಹಳ ದಿವಸಗಳ ನಂತರ ಮಗು ಬೆಳೆದ ನಂತರ ಆ ಮಗು ಯಾವುದಕ್ಕೂ ರಿಯಾಕ್ಟ್ ಮಾಡದೇ ಇರುವಂಥ ಸಂದರ್ಭದಲ್ಲಿ ಅವಾಗ ನೋಟಿಸ್ ಮಾಡ್ತೇವೆ ನಾವು ಏನೋ ದೋಷ ಇದೆ ಅಂತೇಳಿ. ನಾನು ಇದನ್ನು ಅನುಭವದಿಂದ ಹೇಳ್ತಾ ಇದ್ದೇನೆ. ನಮ್ಮ ಮನೆಯಲ್ಲಿ ಕೂಡ ನಮ್ಮ ಒಂದು ಮಗುವಿಗೆ ಈ ದೋಷ ಕಂಡು ಬಂತು. ಆ ಮಗುವಿಗೆ 1 ವರ್ಷ 1.5 ವರ್ಷ ಆದ ನಂತರ ನಾವು ಅಬ್ಸರ್ವ್ ಮಾಡಿದ ನಂತರ ನಮಗೆ ಗೊತ್ತಾಯಿತು ಸಮಥಿಂಗ್ ಈಸ್ ರಾಂಗ್ ಅಂತ, ಏನೋ ತೊಂದರೆ ಇದೆ ಅಂತೇಳಿ. ಆಗ ನಾವು ತಪಾಸಣೆ ಮಾಡಿದಾಗ ನಮಗೆ ಗೊತ್ತಾಯಿತು ಇದು ಶ್ರವಣ ದೋಷ ಅಂತೇಳಿ. ಆಮೇಲೆ ನಾವೆಲ್ಲ ಸರ್ಜರಿ ಮಾಡಿಸಿ ಕಿವಿಯ ಅದು ಏನೋ ಇನ್ಸ್ಟ್ರೂಮೆಂಟ್ ಹಾಕಿ ಅವರಿಗೆ ಮೈಸೂರಿಗೆ ಕಳಿಸಿ ಸ್ಪೀಚ್ ಥೆರಪಿ ಮಾಡಿಸಿ ಈಗ ಶಿ ಈಸ್ ಓಕೆ. ಹೀಗಾಗಿ ಇದು ನಮ್ಮ ಗಮನಕ್ಕೆ ಬರದೇ ಇರುವಂಥ ಒಂದು ಸವಾಲಾಗಿರುವಂಥ ಮಕ್ಕಳಿಗೆ ಒಂದು ದೊಡ್ಡ ಅದು ನಾವು ದುರಾದೃಷ್ಟಕರವೋ ಏನೋ ಪಾಪ ಅವರಿಗೆ ಯಾವುದೇ ರೀತಿಯ ಯಾವ ವಿಷಯನೂ ಗೊತ್ತಿಲ್ಲ ಪಾಪ. ಆ ಮಕ್ಕಳು ಭಾಳ ಅಮಾಯಕರು. ಅಂಥವರಿಗೆ ಇಂಥ ದೋಷ ಬರೋದು ಭಾಳ ಒಂದು ರೀತಿಯಲ್ಲಿ ಅದು ದುರಾದೃಷ್ಟಕರ ಅಂತಲೇ ಹೇಳಬೇಕಾಗ್ತದೆ. ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ಕೆಟ್ಟರು ನಿಜವಿಲ್ಲದೆ.
ಮಾಡುವ ನೀಡತಕ್ಕಂಥ ಎಲ್ಲ ಮಹನೀಯರಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತರಿಗೆ ಆ deaf children will be able to tell their own stories and we will ಇರ್ತಕ್ಕಂಥ ಮಕ್ಕಳು ಕೂಡ ಕೇಳಿಸಿಕೊಳ್ಳಬಲ್ಲರಷ್ಟೇ ಅಲ್ಲದೆ ತಮ್ಮ ಯಶೋಗಾಥೆಗಳನ್ನು ತಾವೇ ಹೇಳಬಲ್ಲರು ಪಡಿಸುವ ಮಹದುದ್ದೇಶದೊಂದಿಗೆ ಇಂದು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ನರಸಮ್ಮ ಮಾಡಗಿರಿ, ನಗರಸಭೆ ಮಾಜಿ ಸದಸ್ಯೆ ಹೇಮಲತಾ, ಬೂದೆಪ್ಪ, ವೈದ್ಯಕೀಯ ವಿಜ್ಞಾನ ಸಂಸ್ಥೆ ನಿರ್ದೇಶಕ ಡಾಕ್ಟರ್ ರಮೇಶ್, BH ಶಾಲಾ ಶಿಕ್ಷಣ ಇಲಾಖೆಯ ಅಧಿಕಾರಿ ಈರಣ್ಣ ಕೋಸಗಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪ ನಿರ್ದೇಶಕ ನವೀನ್ ಕುಮಾರ್, ಅಬಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿ ವೆಂಕೋಬಾ, ಶ್ರವಣ ತಜ್ಞ ಡಾಕ್ಟರ್ ದೀಪಿಕಾ ಸಿ, ನಗರಸಭೆ ಅಧಿಕಾರಿಗಳು ಕೃಷ್ಣರಾಜ್ ಸೇರಿದಂತೆ ಅನೇಕರಿದ್ದರು. ಮನುಷ್ಯನಿಗೆ ನಿತ್ಯದ ಆರೋಗ್ಯದ ಜೊತೆಯಲ್ಲಿ ಧ್ಯಾನವನ್ನು ಮಾಡುವುದು ತುಂಬಾ ಅವಶ್ಯಕತೆ ಇದೆ ಎಂದು ಪ್ರಜಾಪತಿ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಮುಖ್ಯಸ್ಥೆ ಸ್ಮಿತಾ ಅಕ್ಕನವರು ಹೇಳಿದರು. ನಗರದ ಉದಯ ನಗರದಲ್ಲಿ ಪ್ರಜಾಪತಿ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ವಿಶ್ವ ಧ್ಯಾನ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಭಾರತ ದೇಶವು ಯೋಗ ಧ್ಯಾನದಲ್ಲಿ ಇಡೀ ವಿಶ್ವಕ್ಕೆ ಗುರುವಾಗಿ ಬಿಂಬಿಸುತ್ತಿದೆ. ಆಂತರಿಕ ಶಾಂತಿ, ವಿಶ್ವದ ಸದ್ಭಾವನೆಗೋಸ್ಕರ ಡಿಸೆಂಬರ್ 21ರಂದು ವಿಶ್ವ ಧ್ಯಾನ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಜೂನ್ 21ರಂದು ಯೋಗ ದಿನವೆಂದು ಆಚರಿಸಿದರೆ ಡಿಸೆಂಬರ್ 21ರಂದು ಧ್ಯಾನ ದಿನಾಚರಣೆಯನ್ನು ಆಚರಣೆ ಮಾಡಲು ಅದೇ ಆದೇಶಿಸಿದೆ ಎಂದರು. 148 ರಾಷ್ಟ್ರಗಳು ಸಹಿತ ಈ ಆದೇಶಕ್ಕೆ ಒಪ್ಪಿಗೆ ನೀಡಿದ ಮೇಲೆ ದೇಶಾದ್ಯಂತ ಧ್ಯಾನ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಮನುಷ್ಯನಿಗೆ ನಿತ್ಯದ ಆರೋಗ್ಯ ಜೊತೆಯಲ್ಲಿ ಧ್ಯಾನವನ್ನು ಮಾಡುವುದು ತುಂಬಾ ಅವಶ್ಯಕತೆ ಇದೆ. ಯಾಕಂದ್ರೆ ಒಬ್ಬ ಅನಾರೋಗ್ಯದ ವ್ಯಕ್ತಿ ಆಸ್ಪತ್ರೆಗೆ ದಾಖಲಾದಾಗ ವೈದ್ಯರು ಅವನಿಗೆ ಚಿಕಿತ್ಸೆ ನೀಡಬೇಕಾದ್ರೆ ಮೊದಲು ಆತನು ಮನಸ್ಸಿನಿಂದ ಸದೃಢನಾಗಿರಬೇಕು. ಆಗ ತಾನೇ ವೈದ್ಯರು ನೀಡಿದ ಔಷಧಗಳು ಆತನು ಗುಣಮುಖವಾಗಲು ಸಹಕರಿಸುತ್ತವೆ. ಇಲ್ಲದಿದ್ದರೆ ಎಂತ ಚಿಕಿತ್ಸೆ ನೀಡಿದರೂ ಏನು ಮಾಡಕ್ಕಾಗಲ್ಲ ಎಂದರು. ಮಾನವನಿಗೆ ಧ್ಯಾನ ಮತ್ತು ಯೋಗದಲ್ಲಿ ನಿಪುಣನಾದರೆ ತನ್ನ ಮನಸ್ಸಿನಿಂದ ದೈಹಿಕವಾಗಿ ಸದೃಢಗೊಂಡು ಸಹಜ ಜೀವನ ನಡೆಸಬಲ್ಲ. ಅದೇ ನಮ್ಮ ದೇಶದ ಸಂಸ್ಕೃತಿ ಸಂಪ್ರದಾಯವಾಗಿದೆ. ಮನುಷ್ಯನು ಯೋಗ ಧ್ಯಾನಗಳಿಂದ ಚೈತನ್ಯ ಹೊಂದುತ್ತಾನೆ. ನಿತ್ಯವೂ ತನ್ನದೇ ಆದ ಸಾಧನೆಗಳಲ್ಲಿ ತೊಡಗಿ ಸಮಾಜದಲ್ಲಿ ಒಬ್ಬ ಶ್ರೇಷ್ಠ ನಾಗರಿಕನಾಗಿ ಭಗವಂತನ ಧ್ಯಾನದಲ್ಲಿ ತೊಡಗಿ ತಮ್ಮ ಜೀವನವನ್ನು ಸಾರ್ಥಕಗೊಳಿಸಲು ದಾರಿದೀಪವಾಗುತ್ತದೆ ಎಂದರು. ಧ್ಯಾನದಿಂದ ಸ್ವಂತ ಭಗವಂತನನ್ನು ಒಲಿಸಿಕೊಳ್ಳಬಹುದು. ಆದರೆ ಆ ಮಟ್ಟದವರೆಗೆ ಧ್ಯಾನದಲ್ಲಿ ಮಗ್ನರಾಗಿ ಸಿದ್ಧಿ ಪುರುಷನಾದವರು ಸಹಿತ ನಮ್ಮ ದೇಶದಲ್ಲಿ ಸಾಕಷ್ಟು ಸಾಧು ಸಂತರಿದ್ದಾರೆ. ಹಿಮಾಲಯದಂತ ಮೇರು ಪರ್ವತಗಳಲ್ಲಿ ಸಾವಿರಾರು ವರ್ಷಗಳ ಋಷಿ ಮುನಿಗಳು ಧ್ಯಾನದಲ್ಲಿ ಮಗ್ನರಾಗಿ ಈಗಲೂ ಪ್ರಸ್ತುತವಾಗಿದ್ದಾರೆ ಎಂಬುದನ್ನು ಹಿರಿಯರು ಹೇಳುವ ಮಾತನ್ನು ನಾವು ಕೇಳಿದ್ದೇವೆ. ಆದರೆ ಅವರಿಗೆ ಯಾವ ಮಾನವರ ನೆರಳಿ ಬೀಳದಂತ ಸ್ಥಾನ ಅಂದರೆ ಸದಾ ಭಗವಂತನ ಧ್ಯಾನದಲ್ಲಿ ಮಗ್ನರಾಗಿರುತ್ತಾರೆ ಎಂದು ಹೇಳಿದರು. ಧ್ಯಾನದಲ್ಲಿ ಅಂತ ಶಕ್ತಿ ಇದೆ ಎಂದು ಹೇಳಿದರು. ಈ ವೇಳೆ ಪೂರ್ಣಿಮಾ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಸಂಶೋಧನಾ ಕೇಂದ್ರದ ಡಾಕ್ಟರ್ ಸೌಮ್ಯ ಮತ್ತು ಅವರ ತಂಡದಿಂದ ಪ್ರಕೃತಿ ಪರೀಕ್ಷಣಾ ತಪಾಸಣೆಯನ್ನು ಮೊಬೈಲ್ ಆಪ್ ಮೂಲಕ ಆರೋಗ್ಯ ತಪಾಸಣೆ ಮಾಡಲಾಯಿತು. ಯಾವುದೇ ಸಮಸ್ಯೆಗಳನ್ನ ನಾವು ದ್ವೇಷದಿಂದ, ಯುದ್ಧದಿಂದ, ಹಿಂಸೆಯಿಂದ ಬಗೆಹರಿಸಲು ಸಾಧ್ಯವಿಲ್ಲ. ಅದು ಒಬ್ಬ ವ್ಯಕ್ತಿಯ ವೈಯಕ್ತಿಕ ಸಮಸ್ಯೆ ಆಗಿರಲಿ, ಕೌಟುಂಬಿಕ ಸಮಸ್ಯೆ ಆಗಿರಲಿ, ಅಥವಾ ಒಂದು ದೇಶದ ಸಮಸ್ಯೆ ಆಗಿರಲಿ. ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕಾದರೆ ಶಾಂತಿ, ಸಂಧಾನ, ಸಮಾಧಾನದ ಮನಸ್ಥಿತಿಯೇ ಅದಕ್ಕೊಂದು ಸರಿಯಾದ ಉತ್ತರವನ್ನು ಕೊಡಲು ಸಾಧ್ಯ. ಇದನ್ನ ಜಗತ್ತು ಅರ್ಥ ಮಾಡ್ಕೊಳ್ಳಿಕ್ಕೆ ಬಹಳ ತಡವಾಯಿತು ಅಂತ ಅನಿಸ್ತದೆ ನನಗೆ. ಆದರೂ ಪರವಾಗಿಲ್ಲ, ತಡವಾದರೂ ಧ್ಯಾನದ ಮಹತ್ವತೆಯನ್ನ ವಿಶ್ವ ಅರ್ಥ ಮಾಡಿಕೊಡ್ತು. ಇವತ್ತು ಭಾರತದ ಯೋಗವನ್ನ ಯುನೈಟೆಡ್ ನೇಷನ್ಸ್ ನಲ್ಲಿ ಪ್ರಸ್ತಾವ ಇಟ್ಟಾಗ 137 ರಾಷ್ಟ್ರಗಳು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿವೆ. ನಾವು ಜೂನ್ 31ನೇ ತಾರೀಕನ್ನ ನಾವು ವಿಶ್ವ ಯೋಗ ದಿನ ಅಥವಾ ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಣೆ ಮಾಡಲಿಕ್ಕೆ ಒಪ್ಪಿಗೆ ಇದೆ. ವಿಶ್ವ ಧ್ಯಾನ ದಿನದ ಪ್ರಸ್ತಾವವನ್ನ ಇಟ್ಟಾಗ 134 ರಾಷ್ಟ್ರಗಳು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿ ಅವಶ್ಯಕವಾಗಿ ನಾವು ವಿಶ್ವ ಧ್ಯಾನ ದಿನವನ್ನು ಆಚರಣೆ ಮಾಡ್ತೀವಿ ಅಂತ ಒಪ್ಪಿಗೆಯನ್ನು ಸೂಚಿಸಿದ್ವಿ. ಯೋಗವಾಗಲಿ ಧ್ಯಾನವಾಗಲಿ ನಮ್ಮ ಭಾರತೀಯ ಸಂಸ್ಕೃತಿಯ ಅವಿಭಾಜ್ಯ ಅಂಗ.
ಈ ಜ್ಞಾನ ಮತ್ತು ಧ್ಯಾನ ಎನ್ನುವಂಥದ್ದು ನಾವು ಮಾಡಿರುವ ಕರ್ಮಗಳನ್ನ ನಾಶ ಮಾಡುವಂಥದ್ದಿದೆ. ಈ ಜ್ಞಾನ ಅಥವಾ ಧ್ಯಾನ ಅಂದ್ರೆ ಸ್ವಯಂವನ್ನ ಈ ದೇಹದಿಂದ ಮುಕ್ತನಾದ ಅಥವಾ ನಾನು ಈ ದೇಹ ಅಲ್ಲ, ನಾನೊಂದು ಆತ್ಮನಾಗಿದ್ದೇನೆ ಎಂದು ತಿಳಿದು ಪರಮಪಿತ ಪರಮಾತ್ಮ ಸರ್ವಾತ್ಮಗಳಿಗೂ ಪಿತನಾದ ಸರ್ವಶಕ್ತಿವಂತ ಭಗವಂತನ ಜೊತೆಗೆ ನನ್ನ ಆಲೋಚನೆಗಳಿಂದ, ನನ್ನ ಮನಸ್ಸಿನಿಂದ, ಬುದ್ಧಿಯಿಂದ ಸಂಬಂಧವನ್ನು ಜೋಡಿಸುವುದಕ್ಕೆ ಧ್ಯಾನ ಅಂತ ಕರೆಯಲಾಗ್ತದೆ. ಇದನ್ನ ವಿವಿಧ ರೂಪದಲ್ಲಿ ನಾವೆಲ್ಲರೂ ಅನೇಕ ಬೇರೆ ಬೇರೆ ವಿಧಾನಗಳೆಲ್ಲ ಅಭ್ಯಾಸ ಮಾಡ್ತಾ ಇರುವುದು. ಉದ್ದೇಶ ಒಂದೇ, ಭಗವಂತ ಒಬ್ಬನಿದ್ದಾನೆ, ಆ ಒಬ್ಬ ಭಗವಂತನ ಜೊತೆಗೆ ಸಂಬಂಧವನ್ನು ಜೋಡಿಸುವಂಥದ್ದು ಹಾಗೂ ಶಕ್ತಿಯನ್ನ ಪಡೆದುಕೊಂಡು ನಾನಾತ್ಮನು ಸಶಕ್ತನಾಗುವಂಥದ್ದು. ಇದು ಸಹಜ ರಾಜಯೋಗ ಕ್ರಿಯೆ. ಇದನ್ನ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ನಾವೆಲ್ಲರೂ ಅಭ್ಯಾಸ ಮಾಡ್ತಾ ಹೋಗ್ತೀವಿ. ಈ ಸಂದರ್ಭದಲ್ಲಿ ಇಲ್ಲೂರ್ ಜ್ಯೋತಿ, ಅನುರಾಧ, ಶ್ರೀಕಾಂತ, ಶ್ರೀಪಾದ ರಾಜಲ್ಬಂಡಿ, ರಮೇಶ್ ಚಂದ್ ಜೈನ್, ಮಧು ಕುಲಕರ್ಣಿ, ರಾಜೇಂದ್ರ ಕುಮಾರ್ ಶಿವಾಳಿ, ಬ್ರಹ್ಮಕುಮಾರ್ ವಿಶ್ವವಿದ್ಯಾಲಯ ಯುವ ಕಾರ್ಯದರ್ಶಿ ಬಿಕೆ ಶಾರದಾ ಅಕ್ಕ, ಈರಲಾಲ್, ಋತುರಾಜಗೌಡ, ಮಹಾವೀರ, ಲಕ್ಷ್ಮೀ ಕಲ್ಲೂರ್, ಭೀಮರೆಡ್ಡಿ ಸರ್ಜಾಪುರ್, ಕರಿಯಪ್ಪ ಕಲ್ಲೂರ್ ಮತ್ತು ಆಶ್ರಮದ ಪರಿವಾರದವರು ಉಪಸ್ಥಿತರಿದ್ದರು. ತಾಂತ್ರಿಕ ಸಮಸ್ಯೆಗಳ ಸುಳಿಗೆ ಸಿಲುಕಿರುವ RTPS ನ 5 ಘಟಕಗಳು ಉತ್ಪಾದನೆ ಸ್ಥಗಿತಗೊಂಡಿದ್ದು 3 ಘಟಕಗಳು ಮಾತ್ರ ಉತ್ಪಾದನೆಯಲ್ಲಿ ತೊಡಗಿವೆ. 210 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ 3, 5 ಮತ್ತು 7ನೇ ಘಟಕಗಳು ಉತ್ಪಾದನೆಯಲ್ಲಿ ತೊಡಗಿವೆ. ಉಳಿದ ಘಟಕಗಳು ಬೇರೆ ಬೇರೆಯಾದ ತಾಂತ್ರಿಕ ಸಮಸ್ಯೆಯಿಂದ ನಿಲುಗಡೆಯಾಗಿವೆ. ವಾರ್ಷಿಕ ನಿರ್ವಹಣೆ ಸೇರಿದಂತೆ ಬಾಯ್ಲರ್ ಸಮಸ್ಯೆಗಳು ಎದುರಾಗಿವೆ. ರಾಜ್ಯದಲ್ಲಿ ಪರ್ಯಾಯ ಮೂಲಗಳಿಂದ ವಿದ್ಯುತ್ ಲಭ್ಯವಾಗುತ್ತಿರುವುದರಿಂದ ಶಾಖೋತ್ಪನ್ನ ಕೇಂದ್ರಗಳ ಮೇಲೆ ಹೆಚ್ಚಿನ ನಿರೀಕ್ಷೆ ಇಲ್ಲದೆ ಹೋಗಿದೆ. 3-4 ತಿಂಗಳಲ್ಲಿ ಬೇಸಿಗೆ ಪ್ರಾರಂಭವಾಗಲಿದ್ದು ಅಷ್ಟರೊಳಗೆ ಪೂರ್ಣ ಪ್ರಮಾಣದ ವಿದ್ಯುತ್ ಉತ್ಪಾದನೆ ಆಗದೆ ಹೋದಲ್ಲಿ ಸಮಸ್ಯೆ ಎದುರಾಗುವ ಆತಂಕ ಸೃಷ್ಟಿಯಾಗಿದೆ. ಈಗ ಜಾಹೀರಾತುಗಳು. ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಸದ ಸುದ್ದಿ. ಮಕ್ಕಳು ಪಡೆಯಲು ಆಸ್ಪತ್ರೆ ಹುಡುಕುತ್ತಿದ್ದೀರಾ? ಹಾಗಾದರೆ ರಾಯಚೂರಿನಲ್ಲಿ ಅದಿತಿ ಹಾಸ್ಪಿಟಲ್ ಮತ್ತು IVF ಸೆಂಟರ್ಗೆ ಮಕ್ಕಳನ್ನು ಪಡೆಯಲು ಹಿಂದೆ ಭೇಟಿ ಕೊಡಿ. ನಮ್ಮಲ್ಲಿರುವ ಸೌಲಭ್ಯಗಳು ಎಂದರೆ ಇನ್ಫರ್ಟಿಲಿಟಿ ಅಥವಾ IUV ಸೆಟಪ್ ಅಥವಾ IVF ICSI ಫೆಸಿಲಿಟಿ, ಅಡೋಲಸೆಂಟ್ ಕೇರ್, ಅಲ್ಟ್ರಾಸೌಂಡ್ ಫೆಸಿಲಿಟಿ, ಮೆಮೊಪಾಸೆಲ್ ಕೇರ್, ಪ್ರೆಗ್ನೆನ್ಸಿ ಕೇರ್, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿ, ಹಿಸ್ಟೀರಿಯೋಸ್ಕೋಪಿ ಫೆಸಿಲಿಟಿ, ಹೈಟೆಕ್ OT, ಲೇಬರ್ ರೂಮ್, NICW ಫೆಸಿಲಿಟಿ, CTG ಮಷೀನ್, ಪೇನ್ಲೆಸ್ ಡೆಲಿವರಿ. ಇವುಗಳಲ್ಲದೆ ವಿಶೇಷವಾಗಿ IUI, IVK, ಬ್ಲಾಟೋಸಿಸ್ಟ್ ಕಲ್ಚರ್, ಲೇಸರ್ ಅಸಿಸ್ಟೆಡ್ ಹ್ಯಾಚಿಂಗ್, ಎಂಬ್ರಿಯೋ ಫೀಸಿಂಗ್, ಡೋನರ್ ಎಗ್ ಅಂಡ್ ಸ್ಪರ್ಮ್ ಸರ್ವಿಸ್, ಸಾರೋಗೆಸಿ, ಮೇಲ್ ಇನ್ಫರ್ಟಿಲಿಟಿ ಮ್ಯಾನೇಜ್ಮೆಂಟ್, ಲ್ಯಾಪ್ರೋಸ್ಕೋಪಿ, ಹಿಸ್ಟರೋಸ್ಕೋಪಿ, 3D ಅಲ್ಟ್ರಾಸೌಂಡ್, ಈ ಎಲ್ಲ ಸೌಲಭ್ಯಗಳು ನಮ್ಮಲ್ಲಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅದಿತಿ ಹಾಸ್ಪಿಟಲ್ ಮತ್ತು IVF ಸೆಂಟರ್, ಡಾಕ್ಟರ್ ದೀಪಾ ಹನುಮಸಾಗರ್, ಕನ್ಸಲ್ಟೆಂಟ್ ಆಬ್ರಿಷಿಯನ್, ಗೈನಕಾಲಜಿಸ್ಟ್, ಇನ್ಫರ್ಟಿಲಿಟಿ ಅಂಡ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಸ್ಪೆಷಾಲಿಸ್ಟ್, ರಾಯಚೂರು. ವಿಳಾಸ ಮನೆ ನಂಬರ್ 1-3-184, RR ಕಾಲೋನಿ, ಆಶಾಪುರ್ ರಸ್ತೆ, ರಾಯಚೂರು. ಫೋನ್ ಸಂಖ್ಯೆ 878-1892-336 ಅಥವಾ ಲ್ಯಾಂಡ್ಲೈನ್ 08-532-230-200. ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ದೀಪಾ ಹನುಮಸಾಗರ್, ಅದಿತಿ ಹಾಸ್ಪಿಟಲ್, ಆಶಾಪುರ್ ರೋಡ್, ರಾಯಚೂರಿಂದ. ನಾನು ಸುಮಾರು 2007ರಿಂದ ರಾಯಚೂರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಬಂಜೆತನ ನಿವಾರಣಾ, ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಲ್ಯಾಪ್ರೋಸ್ಕೋಪಿ ಸರ್ಜರೀಸು ಅದೆಲ್ಲ ನಮ್ಮ ಸ್ಪೆಷಲೈಸೇಷನ್ನು. ನಮ್ಮ ಹಾಸ್ಪಿಟ್ಲಲ್ಲಿ ಸಾವಿರಾರು ಜನಕ್ಕೆ 20 ವರ್ಷ, 18 ವರ್ಷ, 15 ವರ್ಷದಿಂದ ಮಕ್ಕಳಾಗದೇ ಇರೋರೆಲ್ಲರೂ ಬಂದು ಟ್ರೀಟ್ಮೆಂಟ್ ತೊಗೊಂಡು, ಕೆಲವೊಬ್ಬರು ನ್ಯಾಚುರಲ್ ಆಗಿ, ಕೆಲವೊಬ್ಬರು IVF ಹೆಲ್ಪ್ ತೊಗೊಂಡು ಕನ್ಸೀವ್ ಆಗಿದ್ದಾರೆ. ನಿಮ್ಗೆ ಯಾರಿಗಾದರೂ ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಕೆಳಗೆ ಕೊಟ್ಟ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾವು 24/7 ಸರ್ವಿಸ್ ಇರುತ್ತೆ. ನೀವು ಯಾರಾದರೂ ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಈ ಸರ್ವಿಸ್ ತೊಗೋಬೋದು. ಧನ್ಯವಾದಗಳು. ಜಾಹೀರಾತಿನ ನಂತರ ಪುನಃ ಮೆಗಾ ವಾರ್ತೆಗಳಿಗೆ ಸ್ವಾಗತ. ಕಾಂಗ್ರೆಸ್ ಪಕ್ಷದ ಕಾರ್ಮಿಕ ಘಟಕದ ಕಾರ್ಯಕರ್ತರು ಪಕ್ಷದ ಸಂಘಟನೆಯಲ್ಲಿ ತೊಡಗಿಕೊಂಡು ಹೆಚ್ಚು ಕಾರ್ಮಿಕರು ಸದಸ್ಯತ್ವವನ್ನು ಪಡೆಯಲು ಸಹಕರಿಸಬೇಕೆಂದು
ಕಾಂಗ್ರೆಸ್ ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷ ಉರುಕುಂದಪ್ಪ ಮನವಿ ಮಾಡಿದರು. ಇತ್ತೀಚೆಗೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಘಟಕದ ಸಭೆ ನಡೆಸಿ ಕಾರ್ಮಿಕರಿಗೆ ತೊಂದರೆ ಆಗಬೇಕಾದ ಕಾರ್ಮಿಕರಿಗೆ ದೊರೆಯಬೇಕಾದ ಸೌಕರ್ಯ ಒದಗಿಸಲು ರಾಜ್ಯ ಸರ್ಕಾರ ಬದ್ಧವಾಗಿದೆ. ಅನೇಕ ಕಾರ್ಮಿಕ ಕಲ್ಯಾಣ ಯೋಜನೆಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾರ್ಮಿಕ ಸಚಿವರಾದ ಅನಿಲ್ ಲಾಡ್ ಇವರು ಜಾರಿಗೊಳಿಸುತ್ತಿದ್ದಾರೆ. ಕಟ್ಟಡ ಕಾರ್ಮಿಕರು ಸೇರಿದಂತೆ ಎಲ್ಲ ವರ್ಗದ ಕಾರ್ಮಿಕರಿಗೆ ಜಾರಿಗೊಳಿಸಲಾಗಿರುವ ಯೋಜನೆಗಳು ಕಾರ್ಮಿಕರಿಗೆ ತಲುಪಿಸಲು ಸಹಕರಿಸಬೇಕೆಂದರು. ಈ ಸಭೆಯಲ್ಲಿ ಕಾರ್ಮಿಕ ಘಟಕದ ಕಾರ್ಯದರ್ಶಿ ಡಾಕ್ಟರ್ ಮೊಹಮ್ಮದ್ ಅಲಿ, ಜಂಟಿ ಕಾರ್ಯದರ್ಶಿ ಜಮೀರ್, ನಾಗರಾಜ್, ವಿಮಲಾ ಮೇರಿ, ಶಕ್ತಿನಗರ ಸೇರಿದಂತೆ ಅನೇಕ ಪದಾಧಿಕಾರಿಗಳಿದ್ದರು. ನಮ್ಮ ಜಿಲ್ಲಾ ಎಲ್ಲ ಪದಾಧಿಕಾರಿಗಳು ಮತ್ತು ವೀರೇಶ್ 5 ನಂಬರ್ ವಾರ್ಡ್ ಅಧ್ಯಕ್ಷರು ಮತ್ತು ಮೊನ್ನೆ ಎಂ ಪವನ್ ಅವರು ವೆಂಕಟೇಶ್ ಅಂತೇಳಿ ಅವ್ರದ್ದು ಮೊನ್ನೆ ಹೊಸದಾಗಿ ಕೊಟ್ಟಿದ್ದಾರೆ, ಅವ್ರಿಗೂ ಲೆಟರ್ ಕೊಡಬೇಕು. ಇನ್ನು ಕೆಲವು ವಾರ್ಡವರು ಬಂದಿಲ್ಲ. ಆಮೇಲೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಅಕ್ಕ ತಂಗಿದ ಮಹಿಳೆಯರು ಮತ್ತು ಈ ಹೊಸದಾಗಿ ಮೇಡಮ್ ಅವರು ಬಂದರು. ಯಾಕಂದರೆ ಅವರು ಕೆಲವು ಮಾಡಿರ್ತಕ್ಕಂಥ ಅಲ್ಲಿ ಕೆಲವರು ನಾಯಕರು ಹೇಳಿದ್ರು ನಮಗೆ, ಮೇಡಮ್ ಒಂದೇ ಮಾತಿಗೆ ಬಂದಿದ್ದಾರೆ ಇವತ್ತು. ಅವರಿಗೆ ನಾನು ಮೇಡಮ್ ಎಲ್ಲ ಸ್ನೇಹಿತ ಕಾರ್ಮಿಕ ಬಳಗಲಿ ತಮಗೆ ಅಭಿನಂದನೆಗಳು. ಮತ್ತು ಇಲ್ಲಿ ಪ್ರತಿಯೊಂದು ಮೇಡಮ್, ಈಗ ಉಮಾ ಮೇಡಮ್ ಆಯಿತು, ಮತ್ತು ಆಮೇಲೆ ಜಿಲ್ಲಾ ಉಪಾಧ್ಯಕ್ಷರು ಮೇಡಮ್ ಅವರು, ನಾಗರತ್ನ ಮೇಡಮ್ ಅವರು ಕೂಡ. ಮಾನ್ವಿ ತಾಲೂಕಿನ ರಾಜರಬಂಡ ಮುರಾರಿ ದೇಸಾಯಿ ಹಿಂದುಳಿದ ವರ್ಗ ವಸತಿ ನಿಲಯದ ವಿದ್ಯಾರ್ಥಿನಿಯರು ಶೌಚಾಲಯದ ಹಿಂಭಾಗದಲ್ಲಿ ಮೊಬೈಲ್ ಇಟ್ಟು ವಿದ್ಯಾರ್ಥಿನಿಯರ ಶೌಚಾಲಯ ಮಾಡುವುದನ್ನು ಚಿತ್ರೀಕರಣ ಮಾಡಲು ಡಿಸೆಂಬರ್ 19ರಂದು ರಾತ್ರಿ 10 ಗಂಟೆಗೆ ಮೊಬೈಲ್ನಲ್ಲಿ ಸೆರೆಹಿಡಿಯಲು ಯತ್ನಿಸಿದ ಘಟನೆ ನಡೆದಿದೆ ಎಂದು ಹೇಳಲಾಗಿದೆ. ಶುಕ್ರವಾರ ರಾತ್ರಿ ವಾರ್ಡಿನ ಶಂಕರಪ್ಪ ಅವರು ಪೊಲೀಸರಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿ ಮಾಹಿತಿ ನೀಡಿದ್ದಾರೆ. ನಂತರ 112 ವಾಹನ ಪೊಲೀಸರು ಆಗಮಿಸಿ ಅಲ್ಲಿ ಇರುವಂತಹ ಜನರಿಗೆ ಹಾಗೂ ಯುವಕರಿಗೆ ಮಹಿಳೆಯರು ವಸತಿ ನಿಲಯ ಇರುವುದು ಈ ಕಡೆಗೆ ಯಾರು ಬರುವಂತಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಪಟ್ಟಣದ ಕರಡಿಗುಡ್ಡ ರಸ್ತೆಯಲ್ಲಿರುವ ಮುರಾರ್ಜಿ ದೇಸಾಯಿ ವಸತಿ ನಿಲಯದಲ್ಲಿ ಬಾಲಕಿಯರು ಹಾಗೂ ಬಾಲಕರು ಇರುವಂತಹ ಹಾಸ್ಟೆಲ್ ಎಂದಿನಂತೆ ಬಾಲಕಿಯರು ರಾತ್ರಿ ತಮ್ಮ ದಿನನಿತ್ಯದ ಕಾರ್ಯ ಮುಗಿಸಲು ಶೌಚಾಲಯಕ್ಕೆ ಹೋಗಿರುವಾಗ ಶೌಚಾಲಯ ಕಿಟಕಿ ಮೇಲೆ ಭಾಗದಲ್ಲಿ ಮೊಬೈಲ್ ಇಟ್ಟಿರುವುದನ್ನು ಗಮನಿಸಿ ವಿದ್ಯಾರ್ಥಿನಿ ತಕ್ಷಣ 10ನೇ ತರಗತಿ ವಿದ್ಯಾರ್ಥಿನಿಯರಿಗೆ ಹಾಗೂ ಬಾಲಕರಿಗೆ ವಿಷಯ ತಿಳಿಸಿದಾಗ ಅಲ್ಲೇ ಇರುವಂತಹ ವಾರ್ಡಿನ ಶಂಕರಪ್ಪ ಹಾಗೂ ಪ್ರಾಂಶುಪಾಲರು ಬಾಲಕರು ಹಾಸ್ಟೆಲ್ ಕಾಂಪೌಂಡ್ ಹೊರಗಡೆ ತೆರಳಿ ಯುವಕನನ್ನು ಹಿಡಿಯುವ ಪ್ರಯತ್ನ ನಡೆಸಿದ್ದಾರೆ. ಶನಿವಾರ ರಾತ್ರಿ ಮುರಾರ್ಜಿ ದೇಸಾಯಿ ವಸತಿ ನಿಲಯಕ್ಕೆ ಪಿಐ ವೀರಭದ್ರಯ್ಯ ಹಿರೇಮಠ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ವಾರ್ಡನ್ ಶಂಕರಪ್ಪ ನೀಡಿದ ದೂರಿನ ಆಧಾರದ ಮೇಲೆ ಅನುಮಾನಾಸ್ಪದ ವ್ಯಕ್ತಿ ಮೇಲೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗಾಜ್ಗರ್ ಪೇಟೆ ಶಾಲೆಯಲ್ಲಿ ಉಚಿತ ಶ್ರವಣ ದೋಷ ತಪಾಸಣಾ ಶಿಬಿರ. ಮಕ್ಕಳ ಶ್ರವಣ ಸಮಸ್ಯೆ ಕುರಿತು ಪಾಲಕರು ಎಚ್ಚರ ವಹಿಸಬೇಕೆಂದು ಎ ವಸಂತ್ ಕುಮಾರ್. ಪ್ರಜಾಪತಿ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ವಿಶ್ವ ಧ್ಯಾನ ದಿನ. ಮನಸ್ಸಿನ ನಿಯಂತ್ರಣಕ್ಕೆ ಪ್ರತಿಯೊಬ್ಬರು ಧ್ಯಾನ ರೂಢಿಸಿಕೊಳ್ಳಿ. ಸ್ಮಿತಕ್ಕ. ತಾಂತ್ರಿಕ ಸಮಸ್ಯೆ ಸುಳಿಗೆ RTPS 5 ಘಟಕಗಳು ಉತ್ಪಾದನೆ ಸ್ಥಗಿತ. ಕಾಂಗ್ರೆಸ್ ಕಾರ್ಮಿಕ ಘಟಕ ಸಭೆ. ಕಾರ್ಮಿಕ ಯೋಜನೆಗಳನ್ನು ಅರ್ಹರಿಗೆ ತಲುಪಿಸೋಣ. ಉರುಕುಂದಪ್ಪ. ರಾಜೋಳಿ ಬಂಡ BCM ಹಾಸ್ಟೆಲ್ ಶೌಚಾಲಯದಲ್ಲಿ ಮೊಬೈಲ್. ಪೊಲೀಸರಿಂದ ತನಿಖೆ. ಇಲ್ಲಿಗೆ ಮೆಗಾ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೆಗಾ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.